ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ರೌಡಿ ಶೀಟರ್ ಭೀಮನಗೌಡ ಮೇಲೆ ಗುಂಡಿನ ಮಳೆ ಸುರಿಸಲಾಗಿದೆ. ಕಟಿಂಗ್ ಮಾಡಿಸುವಾಗಲೇ ಒಂದು ಡೆಡ್ಲಿ ಅಟ್ಯಾಕ್ ಆಗಿರೋದು ಆತನ ಮೇಲೆ. ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ಒಂದು ಫೈರಿಂಗ್ ಆಗಿರೋದು. ಹೇರ್ ಕಟ್ ಮಾಡಿಸುವಾಗಲೇ ಒಂದು ಭೀಕರ ಅಟ್ಯಾಕ್ ಆಗಿರೋದು. ಹಾಡ ಹಗಲೇ ರಾಜಾರೋಷವಾಗಿ ನುಗ್ಗಿ ಅಟ್ಯಾಕ್ ಮಾಡುವಂತಹ ದೃಶ್ಯ ಭಯಾನಕವಾಗಿದೆ. ದೇವರ ನಿಂಬರ್ಗಿಯಲ್ಲಿ ಭಯದ ವಾತಾವರಣ ಈಗ ಸದ್ಯಕ್ಕೆ ನಿರ್ಮಾಣವಾಗಿದೆ ಹಾಗೂ ಪೊಲೀಸರು ಇದರ ಕುರಿತಾಗಿ ತನಿಖೆಯನ್ನ ಶುರು ಹಚ್ಚಿಕೊಂಡಿದ್ದಾರೆ. ಹಾಡ ಹಗಲೇ ಹೇರ್ ಕಟ್ ಮಾಡಿಸ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಆ ಸಲೂನ್ ಒಳಗಡೆ ಆಗಂತುಕರ ಗುಂಪೊಂದು ನುಗ್ಗುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಎಷ್ಟು ಭೀಕರವಾಗಿದೆ ನೋಡಿ. ಅಂದರೆ ಹಾಡ ಹಗಲೇ ಯಾರ ಭಯ ಕೂಡ ಇಲ್ಲದೆ ರಾಜಾರೋಷವಾಗಿ ಈ ರೀತಿಯಾಗಿ ಓಪನ್ ಫೈರಿಂಗ್ ಮಾಡ್ತಾರೆ ಅಂತಂದರೆ ಇದೆಲ್ಲ ಉತ್ತರ ಪ್ರದೇಶ, ಬಿಹಾರ ಇಲ್ಲೆಲ್ಲ ಕೇಳ್ತಾ ಇದ್ವಿ. ಬಟ್ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ನಡೆದಿರೋದು ನಿಜವಾಗ್ಲೂ ಒಂದು ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂತೆ ಇರೋದು. ಹಾಗೂ ಭೀಮಾ ತೀರದಲ್ಲಿ ಈ ರೀತಿಯಾಗಿ ಘಟನೆಗಳು ಏನು ಹೊಸದೇನಲ್ಲ. ಆದರೂ ಈ ದ್ವೇಷ, ಈ ವೈಷಮ್ಯದ ಕಥೆ ಇನ್ನೂ ಕೂಡ ಮುಂದುವರ್ತಿದೆ. ಸೊ ಈತ ಏನು ಸಾವನ್ನಪ್ಪಿದ್ದಾನೆ, ಭೀಮನಗೌಡ ಬಿರಾದಾರ್, ಈತ ಹೇರ್ ಕಟ್ ಮಾಡಿಸ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿ ಪಕ್ಕಾ ಪ್ರೀ ಪ್ಲ್ಯಾನ್ ಮಾಡಿ ಆತನನ್ನು ಯಾವ ರೀತಿ ಟ್ರ್ಯಾಪ್ ಮಾಡಿ ಆತನ ಮೇಲೆ ಗುಂಡಿನ ಸುರಿಮಳೆ ಗೈಲಾಯಿತು ಅಂತಂದರೆ ಭೀಕರವಾಗಿದೆ. ಇನ್ಫ್ಯಾಕ್ಟ್ ಆ ದೃಶ್ಯಗಳಲ್ಲಿ ನೀವು ಗಮನಿಸ್ಬೋದು, ಸ್ಥಳೀಯರೊಬ್ಬರು ರೆಕಾರ್ಡ್ ಮಾಡಿರುವಂಥ ಒಂದು ದೃಶ್ಯ ಇದು. ಅದರಲ್ಲಿ ಅವರೇ ಹೇಳ್ತಾರೆ ಹೊಡೆದ್ರು ಅಂತ ಹೇಳಿ. ಸೊ ಅಷ್ಟು ಭೀಕರವಾಗಿ ಜನರ ಎದುರೇ ಯಾವ ರೀತಿ ಆ ಒಂದು ಭೂಗತ ಕೃತ್ಯ ಏನಿದೆ ಅಥವಾ ಆ ಭೀಕರ ಕೃತ್ಯ ಅದು ಎಲ್ಲರೆದ್ರೆ ಅದು ಅನಾವರಣವಾಗಿರೋದು. ಎಲ್ಲರ ಎದುರುಗಡೆ ರಾಜಾರೋಷವಾಗಿ ಹಾಡ ಹಗಲೆ ಗನ್ ಹಿಡ್ಕೊಂಡು, ಚಾಕು ಹಿಡ್ಕೊಂಡು, ಅಂದರೆ ಯಾವ ರೀತಿ ಪ್ಲ್ಯಾನಿಂಗ್ ಆಗಿತ್ತು ಅಂತಂದರೆ ಒಂದು ವೇಳೆ ಗನ್ ಶಾಟ್ ಮಿಸ್ ಆದರೂ ಕೂಡ ಚಾಕು ಇರುತ್ತೆ ಬ್ಯಾಕಪ್. ಸೊ ಇಷ್ಟು ಭೀಕರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಆತನನ್ನು ಹತ್ಯೆಗೈಲಾಗಿದೆ. ಅಂದರೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಆತನ ಪರಿಸ್ಥಿತಿ ಗಂಭೀರವಾಗಿತ್ತು. ಆದರೆ ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯೆ ಆತ ಸಾವನ್ನಪ್ಪಿದ್ದಾನೆ, ಕೊನೆಯುಸಿರೆಳೆದಿದ್ದಾನೆ. ಭೀಮನಗೌಡ ಬಿರಾದಾರ್ ಈತ ಕೂಡ ರೌಡಿ ಶೀಟರ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ್ಯಂಡ್ ಭೀಮಾ ತೀರದಲ್ಲಿ ಮತ್ತೆ ನೆತ್ತರಿನ ಚಾಪ್ಟರ್ ಮುಂದುವರೆದಿದೆ. ಸರ್, ದೇವರಿಂದರೊಳಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಭೀಮನಗೌಡ ಬಿರಾದಾರ್ ರೀ. ಅವ್ರ ಗಾಡಿ ಡ್ರೈವರ್ನರು 14 ವರ್ಷದಿಂದ ಅವ್ರ ಸುತ್ತ ಕೆಲಸ ಮಾಡ್ತಾರೆ ಸರ್. ಬೆಳಗ್ಗೆ ಶೇವಿಂಗ್ ಮಾಡ್ಕೋಬೇಕಂತೇಳಿ ದೇವ್ರ ಊರಲ್ಲಿ ಬಂದಿದ್ದಾರೆ ರೀ. ಅವರಲ್ಲಿ ಹೊಲ್ದಾಗ ಮನೆ ರೀ ಅವ್ರದ್ದು. ಬೆಳಗ್ಗೆ ಬಂದಿದ್ದಾರೆ ರೀ, ಫೈರಿಂಗ್ ಆಗ್ಯದ ಸರ್. ಅವ್ರ ಮ್ಯಾಗ ಕಣ್ಣಾಗ ಕಾರ್ ಹೊಡೆದು ಮಾಡಿ ಫೈರಿಂಗ್ ಮಾಡಿದ್ದಾರೆ. ಯಾರು ಕಾರಣ? ಪಂಚಾಯತಿ ಇಲೆಕ್ಷನ್ ಸರ್, ಅದು ಬಿಟ್ಟು ಏನೂ ಇಲ್ಲ. ಗ್ರಾಮ ಪಂಚಾಯತಿ ಇಲೆಕ್ಷನ್ ಎಲ್ಲ ಚಲೋ ವ್ಯಕ್ತಿ ರೀ. ಬಡವರು ಯಾರೇ ವ್ಯಕ್ತಿ ಅಲ್ಲಿರೋದು, ದೊಡ್ಡವಾಗಲಿ ಸಣ್ಣ ಹುಡುಗಲಿ ಎಲ್ಲರಿಗೂ ಕೈ ಮುಗಿದು ಅವ್ರು ಏನು ತೆಗೆದು ಬರ್ತದ ಸ್ವಂತ ಮುಂದೆ ನಿಂತು ಕೆಲಸ ಮಾಡಿಕೊಡೋರು ಅವರು ಸರ್. ಅವರಿಗೆ ಭೀಮನಗೌಡಗ ಇಬ್ಬರು, ಒಂದು ಹುಡುಗ ಒಂದು ಹುಡುಗಿ ಅನ್ನೋದು ಸಣ್ಣವರು ಸರ್. ಈಗ 3 ವರ್ಷ 4 ವರ್ಷದ ಹುಡುಗರು. ಚಡಚಣ ಮತ್ತು ಇಂಡಿ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದಂಥ ಭೀಮನಗೌಡ ಬಿರಾದಾರ್ ಅವರಿಗೆ ಇವತ್ತು ಹಾಡಾಗಲೇ 8 ಗಂಟೆಗೆ ಅವರ ಗ್ರಾಮ ಆದಂಥ ದೇವ್ರ ನಿಂಬರ್ಗಿಯಲ್ಲಿ ಏನು ಅವರು ಕಟಿಂಗ್ ಶಾಪಿಗೆ ಹೋಗಿದ್ದಾರೆ. ಅಲ್ಲಿ ಏನು ಕಟಿಂಗ್ ಮಾಡ್ಕೊಳಕ್ಕೆ ಏನು ಕುರ್ಚಿ ಮ್ಯಾಗ ಕೂತಾರೆ, ಕೆಲವೊಂದು 4-5 ಮಂದಿ ದುಷ್ಕರ್ಮಿಗಳು ಬಂದು ಕಣ್ಣಾಗ ಕಾರ ಹೊಡೆದು ಬಂದೂಕಿನಿಂದ ಒಂದು 3-4 ಸುತ್ತ ಗುಂಡು ಹೊಡೆದು ಅವರು ಇವತ್ತು ಏನು ಹೆಚ್ಚಿನ ಚಿಕಿತ್ಸೆಗಾಗಿ ಏನು BLD ಹಾಸ್ಪಿಟಲ್ಗೆ ತೊಗೊಂಬಂದಿದ್ರು. ಇದೇ ಈಗ ಡಾಕ್ಟರ್ ಹೇಳಿದ್ರು ಅವರು ಮರಣ ಹೊಂದಿದ್ದಾರೆ ಅಂತ ಹೇಳಿ. ಇವತ್ತು ಎಲ್ಲರಿಗೂ ಇವತ್ತು ಗ್ರಾಮಸ್ಥರಾಗಿರಲಿ, ಅವರ ಅಭಿಮಾನ ಬಳಗಕ್ಕಾಗಲಿ ತುಂಬ ನೋವಾಗಿದೆ ಸರ್. ಇದು ಗ್ರಾಮದಲ್ಲಿ ಅವ್ರು ಮೊದಲಿನ ಹಿಡಿದು ರಾಜಕೀಯವಾಗಿ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಮುಂದುವರ್ಕೊಂಡು ಬಂದಿದ್ದರು. ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅಲ್ಲೇನು ಗ್ರಾಮ ಪಂಚಾಯತಿ ಸದಸ್ಯರಿದ್ದರು, ನಾವು ಆಗ್ಬೇಕು ನೀವು ಆಗ್ಬೇಕು ಅನ್ನುವಂಥ ಒಂದು ವೈಷಮ್ಯ ಇಟ್ಕೊಂಡು ಇವತ್ತು ಅವರಿಗೆ ಸಾಯಲು ಕಾರಣ ಆಗಿದೆ. ಇನ್ನು ಈ ಒಂದು ಡೆಡ್ಲಿ ಅಟ್ಯಾಕ್ ಇದೆಯಲ್ಲ, ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸುವಂಥ ರೀತಿಯಲ್ಲಿ ಆಗಿರೋದು. ಇನ್ಫ್ಯಾಕ್ಟ್ ವಿಜಯಪುರ ಜಿಲ್ಲೆಯವರಂತೂ ಬೆಚ್ಚಿ ಬಿದ್ದಿದ್ದಾರೆ. ಸೊ ಈ ಒಂದು ಡೆಡ್ಲಿ ಅಟ್ಯಾಕ್ ಯಾವ ರೀತಿ ಆಯಿತು, ಸೊ ಅದನ್ನು ನಾವು ನೋಡ್ತಾ ಹೋದರೆ, ಚಡಚಣ ತಾಲೂಕಿನ ದೇವರ ನಿಂಬರ್ಗಿಯ ಗ್ರಾಮದಲ್ಲಿ ಒಂದು ಕಟಿಂಗ್ ಶಾಪ್ ಇದೆ. ಆ ಕಟಿಂಗ್ ಶಾಪ್ಗೆ
ಭೀಮನಗೌಡ ಅವರು ಹೇರ್ ಕಟ್ ಮಾಡಿಸ್ಕೊಳ್ಳಿಕ್ಕೆ ಬಂದಿದ್ರು. ಭೀಮನಗೌಡ ಬಿರಾದಾರ್ ಅಲ್ಲಿಗೆ ಬರ್ತಾರೆ ಹೇರ್ ಕಟ್ ಅಂತ. ಸೊ ಕಟಿಂಗ್ ಮಾಡಿಸ್ತಾ ಇರುವಂತಹ ಸಮಯದಲ್ಲೇ ದುಷ್ಕರ್ಮಿಗಳ ಪಡೆ ಎಂಟ್ರಿ ಕೊಟ್ಟಿತ್ತು. ಮೊದಲೇನು ಮಾಡ್ತಾರೆ, ಯಾರು ಕಟಿಂಗ್ ಮಾಡ್ತಾ ಇದ್ನಲ್ಲ ಇವ್ರಿಗೆ ಆತನ ಕಣ್ಣಿಗೆ ಖಾರದ ಪುಡಿಯನ್ನು ಎರಚ್ತಾರೆ. ಎರಚಿದ ನಂತರ ಭೀಮನಗೌಡ ಮೇಲೆ ದುಷ್ಕರ್ಮಿಗಳು ದಾಳಿಯನ್ನು ಮಾಡ್ತಾರೆ. ಹೇರ್ ಕಟ್ ಮಾಡಿಸ್ಕೊಳ್ತಾ ಕೂತಿರುವಂತಹ ಸಂದರ್ಭದಲ್ಲಿ ಒಂದು ರೀತಿ ಪೊಸಿಷನ್ ರಿಲ್ಯಾಕ್ಸ್ಡ್ ಆಗಿರುತ್ತೆ, ರೆಡಿಯಾಗಿರೋದಿಲ್ಲ. ಅಂದರೆ ಯಾವುದೇ ಅಟ್ಯಾಕ್ ಆದರೂ ಕೂಡ ತಕ್ಷಣಕ್ಕೆ ಪ್ರತಿರೋಧ ವ್ಯಕ್ತಪಡಿಸುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ, ಕೂತ್ಕೊಂಡಿರ್ತಾರೆ ಅಥವಾ ಟವಲ್ ಒಂದು ಹಾಕಿರ್ತಾರೆ, ಸೊ ರೆಡಿ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ಏಕಾಏಕಿ ನುಗ್ದಂಥ ಗ್ಯಾಂಗ್ ಹೇರ್ ಕಟ್ ಮಾಡ್ತಿದ್ದವನ ಕಣ್ಣಿಗೆ ಖಾರದ ಪುಡಿಯನ್ನು ಎರಚ್ತಾರೆ. ಸೀದಾ ಭೀಮನಗೌಡ ಮೇಲೆ ದಾಳಿಯನ್ನು ಮಾಡ್ತಾರೆ. 3-4 ದುಷ್ಕರ್ಮಿಗಳು 3 ಸುತ್ತು ಫೈರಿಂಗ್ ಮಾಡ್ತಾರೆ. 3 ಸುತ್ತು ಒಬ್ಬ ವ್ಯಕ್ತಿ ಮೇಲೆ 3-4 ಜನ 3 ಸುತ್ತು ಫೈರಿಂಗ್ ಮಾಡ್ತಾರೆ. ಆ್ಯಂಡ್ ಯಾವ ರೀತಿ ಅಂತಂದರೆ ಗುಂಡಿನ ಸುರಿಮಳೆಯಲ್ಲಿ ಆಗಿದ್ದದ್ದು. ಭೀಮನಗೌಡ ತಲೆ ಎದೆ ಭಾಗಕ್ಕೆ ಗುಂಡಿನ ಮಳೆಯನ್ನು ಗರಿತಾರೆ. ಇನ್ನು ಭೀಮನಗೌಡ ಬಿರಾದಾರ್ ತಲೆಗೆ ಬರೋಬ್ಬರಿ 5 ಗುಂಡು ತಗುಲುವಂತಹ ಶಂಕೆ ಇದೆ. 5 ಗುಂಡು ಹೊಕ್ಕಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು. ಅದರ ಜೊತೆಗೆ ಪ್ಲಾನ್ ಬಿ ಆಗಲೇ ಹೇಳಿದ ಹಾಗೆ ಗನ್ ಫೈರ್ ಮಿಸ್ ಆದರೂ ಕೂಡ ಚಾಕು ಇದನ್ನು ಬಳಸ್ಕೊಂಡು ನಾವು ದಾಳಿ ಮಾಡಬೇಕು ಅನ್ನುವಂಥ ಪ್ರೀ ಪ್ಲಾನನ್ನು ಈ ಆಗಂತುಕರು ಮಾಡಿಕೊಂಡಿದ್ರು. ಸೊ ಚಾಕು ಕೂಡ ಬೀಸಿ ಆತನನ್ನು ಭೀಕರವಾಗಿ ಕೊಲೆ ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ಈ ಗ್ಯಾಂಗ್ ಎಸ್ಕೇಪ್ ಆಗ್ತಾರೆ. ಸೊ ತೀವ್ರವಾಗಿ ಗಾಯಗೊಂಡಂಥ ಭೀಮನಗೌಡ ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯೆ ಅವರು ಸಾವನ್ನಪ್ತಾರೆ. ಮತ್ತೊಮ್ಮೆ ಭೀಮಾ ತೀರದಲ್ಲಿ ಈ ರಕ್ತದ ಚರಿತ್ರೆ ಕಂಟಿನ್ಯೂ ಆಗ್ತಾ ಇದೆ. ಭೀಮೆ ಮತ್ತೊಮ್ಮೆ ನೀರಿನ ಜೊತೆಗೆ ರಕ್ತವನ್ನು ಕೂಡ ನೋಡುವಂಥ ಒಂದು ದುರಂತ ದಿನ ಇವತ್ತು ಮತ್ತೆ ಬಂದಿದೆ. ಸೊ ಕಂಟಿನ್ಯೂಸ್ ಅಂತ ಹೇಳೋ ರೀತಿ ಈ ಚಾಪ್ಟರ್ ಮತ್ತೆ ಮುಂದುವರೆದಿದೆ. ಸೊ ಈಗ ಮೇಲ್ನೋಟಕ್ಕೆ ಯಾವ ಕಾರಣದಿಂದಾಗಿ ಭೀಮನಗೌಡ ಮೇಲೆ ಅಟ್ಯಾಕ್ ಆಯಿತು, ಈತನ ಹತ್ಯೆ ಯಾಕಾಯಿತು ಅಂತ ನಾವು ನೋಡ್ತಾ ಹೋದರೆ ಇದಕ್ಕೆ ರಾಜಕೀಯದ ತಿರುಳು ಕೂಡ ಸಿಗುತ್ತೆ. ಈ ಸ್ಟೋರಿಯಲ್ಲಿ ರಾಜಕೀಯ ಟಚ್ ಕೂಡ ಸಿಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ವಿಚಾರವಾಗಿ ಒಂದು ಹತ್ಯೆ ಆಗಿದೆ ಅನ್ನುವಂಥ ಶಂಕೆ ಈಗ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರೋದು. ಯಾಕೆಂತಂದರೆ ಭೀಮನಗೌಡ ಅವರ ತಾಯಿ ಗಂಗಾಬಾಯಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಗಿದ್ದಾರೆ ಪ್ರಸ್ತುತವಾಗಿ. ಏನು ಅಧ್ಯಕ್ಷ ಸ್ಥಾನವನ್ನು 2ನೇ ಅವಧಿಗೆ ಅವರು ಬಿಟ್ಕೊಡ್ತಾ ಇರಲಿಲ್ಲ ಬೇರೆಯವರಿಗೆ. ಹೀಗಾಗಿ ದ್ವೇಷ ಆಯಿತು. ಯಾರು ಭೀಮನಗೌಡ ಅವರ ತಾಯಿ ಗಂಗಾಬಾಯಿ ಅವರು ಆ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಕೊಡ್ತಾ ಇರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ವೈಷಮ್ಯ ಹುಟ್ಕೊಂಡಿತ್ತು. ಜಾಕೀರ್ ಮನಿಯಾರ್ ಇವರ ಗ್ರೂಪ್ಗೆ ಅಧ್ಯಕ್ಷ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಇವರಿಗೆ ಬಿಟ್ಕೊಡೋದಕ್ಕೆ ಅವರು ತಯಾರಿರಲಿಲ್ಲ, ಬಿಲ್ಕುಲ್ ತಯಾರಿರಲಿಲ್ಲ. ಹಾಗಾಗಿ ಈ ಕೃತ್ಯ ಆಗಿದೆ ಅನ್ನುವಂಥ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ಅದರ ಜೊತೆಗೆ ಚಡಚಣ ಭಾಗದಲ್ಲಿ ಭೀಮನಗೌಡ ಹತ್ಯೆ ಆದರೆ ಆತನ ಪ್ರಭಾವ ಅಂದರೆ ಅವರ ಪಟಾಲಂ ಏನಿದೆ ಅವರ ಒಂದು ಪ್ರಭಾವ ಕುಗ್ಗದಂತೆ ಆಗುತ್ತೆ, ಅದನ್ನು ಕುಗ್ಗಿಸ್ಬೇಕು ಅಂತ ಹೇಳಿ ಬಹುಶಃ ಈ ದಾಳಿ ಆಗಿದೆ, ಈ ಹತ್ಯೆ ಆಗಿದೆ ಅನ್ನುವಂಥ ಒಂದು ಶಂಕೆಯನ್ನು ಈಗ ಮೇಲ್ನೋಟಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರ ಕುರಿತಾಗಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಆ್ಯಂಡ್ ಪೊಲೀಸರು ತನಿಖೆಯನ್ನು ಶುರು ಹಚ್ಕೊಂಡಿದ್ದಾರೆ. ಸೊ ಹಳೆ ವೈಷಮ್ಯ ಅದರ ಜೊತೆಗೆ ರಾಜಕೀಯದ ಒಂದು ಆಸೆಗೋಸ್ಕರ ಅಂದರೆ ಆ ಪ್ರಭಾವವನ್ನು ಕುಗ್ಗಿಸ್ಬೇಕು ಅನ್ನುವಂಥ ಕಾರಣದಿಂದಾಗಿ ಈ ಹತ್ಯೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರೋದು. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಬಂದಿದ್ದೀನಿ ರಾಚಪ್ಪ, ಈಗ ಮತ್ತೊಮ್ಮೆ ಭೀಮೆ ನೀರಿನ ಜೊತೆಗೆ ರಕ್ತದ ದರ್ಶನ ಮಾಡಿರೋದು, ಜನರಂತೂ ಬೆಚ್ಚಿ ಬಿದ್ದಿದ್ದಾರೆ. ಸೊ ಈಗ ಈ ಆಗಂತುಕರ ಕುರಿತಾಗಿ ಏನಾದರೂ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರಾ? ಖಂಡಿತ ರಾಹುಲ್, ಏನಂದ್ರೆ ಈಗ ಏನು ಭೀಮನಗೌಡ ಬಿರಾದಾರ್ ಹತ್ಯೆ ಹಿಂದೆ ಸಾಕಷ್ಟು ರೀತಿಯ ರಾಜಕೀಯ ವೈಷಮ್ಯ ಇದೆ ಅನ್ನುವಂಥದ್ದು ಸದ್ಯ ಈಗ ಈ ವಿವಿಧ ಆಯಾಮದಲ್ಲಿ ಪೊಲೀಸ್ ಏನ್ ತನಿಖೆ ಮಾಡಿದ್ರೆ ಅದರಲ್ಲಿ ಕೆಲ ಅಂಶಗಳು ಗೊತ್ತಾಗಿರುವಂತದ್ದು. ಪ್ರಮುಖವಾಗಿ ಏನಂದ್ರೆ ಗಂಗೂಬಾಯಿ ಕೂಡ ಅಧ್ಯಕ್ಷ ಆಗಿರ್ತಾಳೆ, ಏನಂದ್ರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿರ್ತಾರೆ. ಈತನು ಸಹ ಗ್ರಾಮ ಪಂಚಾಯತಿ ಕಳೆದ ಸತತವಾಗಿ 3 ಬಾರಿ ಆಯ್ಕೆಯಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ಆಗಿರ್ತಾನೆ. ಆದ್ರೆ ಈ ಮಣಿಯಾರ್ ಫ್ಯಾಮಿಲಿ ಅಂದ್ರೆ ಇಸ್ಮಾಯಿಲ್ ಆಗಿರ್ಬೋದು ಮತ್ತು ಜಾಕೀರ್ ಮಣಿಯಾರ್ ಆಗಿರ್ಬೋದು, ಅವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು ಅನ್ನುವಂಥ ವಿಚಾರದಲ್ಲಿ ಈ ಒಂದು ವೈಷಮ್ಯ ಏನ್ ಬೆಳೀತಾ ಇದೆ. ಆದ್ರೆ ಭೀಮನಗೌಡ ಬಿರಾದಾರ್ ಏನ್ ಮಾಡ್ತಾರೆ, ತನ್ನ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ತಾನೇ ಮತ್ತೆ ಮುಂದೆ ರಾಜಕೀಯ ಪ್ರಭಾವವನ್ನು ಬೆಳೆಸಬೇಕು, ಹಾಗೆ ಮುಂದಿನ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡಬೇಕು ಗ್ರಾಮ
ಅಂತ ಈಗ ನೆಕ್ಸ್ಟ್ ಏನು ಚುನಾವಣೆ ಬರುತ್ತೆ ಅಲ್ಲಿ ನಿಂತು ಮತ್ತೆ ತನ್ನ ರಾಜಕೀಯ ಆ ಒಂದು ಪ್ರಭಾವವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆನ ಭಾಗದಲ್ಲಿ ಮುಂದಾಗಿದ್ದ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಏನು ಇಸ್ಮಾಯಿಲ್ ಆಗಿರ್ಬೋದು, ಜಾಕೀರ್ ಮಣಿಯಾರ್ ಆಗಿರ್ಬೋದು ಮತ್ತು ಅವರ ತಂಡ ಏನಿದೆ ಅವರು ಒಟ್ಟಾರೆಯಾಗಿ ಈತನನ್ನ ಹೇಗಾರು ಮಾಡಿ ಮುಗಿಸ್ಬೇಕನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದೇ ತರನಾಗಿ ನಿನ್ನೆ ಅಷ್ಟೇ ಕೂಡ ಏನು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇತ್ತು, ಆ ಒಂದು ಕಾರ್ಯಕ್ರಮದ ವೇಳೆಯಲ್ಲೂ ಕೂಡ ಭೀಮನಗೌಡ ಬಿರಾದರ್ ಭಾಗಿಯಾಗಿದ್ರು. ಆ ಎಲ್ಲ ಚಲನವಲನ ಗಮನಿಸಿಕೊಂಡು ಬೆಳ್ಳಂಬೆಳಿಗ್ಗೆ ಏನು ದೇವರಿಗೆ ನಿಂಬರಿಗೆ ಗ್ರಾಮದಲ್ಲಿ ಏನು ಕಟಿಂಗ್ ಶಾಪ್ ನಲ್ಲಿ ಕಟಿಂಗ್ ಮಾಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಬಂದು ದಾಳಿ ಮಾಡಿ ಆತನ ಮೇಲೆ ಗುಂಡಿನ ದಾಳಿ ಜೊತೆಗೆ ಮಾರಕಾಸ್ತ್ರದಿಂದ ಹೊಡೆದು ಕೊಲೆ ಮಾಡಿದ್ದಾರೆ. ಈಗ ಪೊಲೀಸರು ಸಹ ಎಲ್ಲಾ ರೀತಿಯಿಂದ ತನಿಖೆ ಮಾಡಿ ಇದರಲ್ಲಿ ಏನು ಹಿಂದಿನ ಹಳೆ ವೈಷಮ್ಯ ಕೂಡ ಏನಾದರೂ ಇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ರಾಹುಲ್. ರೈಟ್ ರಾಚಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.